ಕಳ್ಳನಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣೋದೈತಲ್ಲ, ಅದು ಭಾಳ ಮುಖ್ಯವಾಗಿರುವಂಥದ್ದು. ಕಳ್ಳನೊಳಗೆ ಪರಮಾತ್ಮನನ್ನು ಕಾಣುವುದು. ತಸ್ಕರಾಯ ನಮಃ. ಕಳ್ಳನಿಗೂ ನಮಸ್ಕಾರ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾತ್ಮರ ಸ್ವಭಾವ ನೋಡ್ರಿ ಎಷ್ಟು ಚೆನ್ನಾಗಿರ್ತದೆ. ರಾಮಕೃಷ್ಣ ಪರಮಹಂಸರು ಗಂಗಾ ನದಿಯ ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕು ಅಂತ ಹೇಳಿ ಒಂದು ನಾವಿನೊಳಗೆ ಕೂತ್ಕೊಂಡ್ರು. ಸಣ್ಣ ಹಡಗದು, ಕೂತ್ಕೊಂಡಿದ್ರು. ಈ ದಂಡೆಯಿಂದ ಆ ದಂಡೆಗೆ ಹೋಗುವವರೆಗೂ ಏನು ಮಾಡೋಣ ಅಂತ ಹೇಳಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಿದ್ರು. 4 ಮಂದಿ ಕಿಡಿಗೇಡಿಗಳು ಹತ್ತಿದ್ರಿ ಆ ಹಡಗಿನೊಳಗೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮಗೊಂದು ಮಾತು ಹೇಳಬೇಕು ನಾನು. ಅವರು ಸೀರೆ ಉಟ್ಟುಕೊಂಡು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದರು. ಅವ್ರ ಚರಿತ್ರೆಯನ್ನು ನೀವು ಓದ್ರೆ ಗೊತ್ತಾಗ್ತದೆ. ನಮ್ಮ ಲಿಂಗಾಯತ ಸಂಸ್ಕೃತಿಯಲ್ಲಿ ಶರಣ ಸತಿ ಲಿಂಗಪತಿ. ನೀನು ದೇವರನ್ನು ಆರಾಧನೆ ಮಾಡ್ತಿರ್ಬೇಕಾದ್ರೆ ಹೆಣ್ಣಾಗಿ ನೀನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಿದ್ಧಾಂತ. ನೀವು ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಓದಿದ್ರಿ ಅಂದರೆ ಅವರು ಸೀರೆ ಉಟ್ಕೊಂಡು ಹಣಿ ಮೇಲೆ ಕುಂಕುಮ ಹಚ್ಕೊಂಡು ದೇವಿಯ ಆರಾಧನೆಯನ್ನು ಮಾಡ್ತಿದ್ರು. ನೀವು ಗಂಡಾಗಿ ದೇವರ ಆರಾಧನೆಯನ್ನು ಮಾಡಿದಿರಿ ಅಂದರೆ ನಿಮಗೆ ದೇವರು ಒಲಿಯಂಗಿಲ್ಲ. ನೀವು ಹೆಣ್ಣಾಗಿ ಆರಾಧನೆ ಮಾಡಬೇಕು. ನಿಮ್ಮೊಳಗೊಂದು ಅಂಥದ್ದೊಂದು ಶಕ್ತಿ ಇರ್ತದೆ, ಶಿವಶಕ್ತಿ ಸಂಗಮ ಅದು. ನೀವು ಒಳಗಡೆ ಹೆಣ್ಣಾಗಬೇಕು, ವಿನೀತ ಭಾವದಿಂದ, ಸಮರ್ಪಣಾ ಭಾವದಿಂದ, ಡೆಡಿಕೇಶನ್ ಹಂಗೆ ಎಲ್ಲವನ್ನು ಸಮರ್ಪಣೆ ಮಾಡಿದ್ರಿ ಅಂದರೆ ದೇವರು ನಿಮಗೆ ಒಲಿತಾನೆ. ಹಿಂಗೆ ನಡೀತಾ ರಾಮಕೃಷ್ಣ ಪರಮಹಂಸರು ಹಿಂಗೆ ಹೋಗ್ತಿದ್ರು ಅಂದ್ರೆ ಕರಿ ಮೋಡಗಳ ಕಂಡು ಅಂದ್ರೆ ಕರಿ ಮೋಡದೊಳಗನ ಕಾಳಿಕಾ ಮಾತಿನ ಕಾಣವ್ರಿ ಅವರು. ಅವ್ವಾ ಅನ್ನೋರು ಒಮ್ಮೆನೆ ಸಮಾಧಿ ಸ್ಥಿತಿಗೆ ಏರಿಬಿಡೋರು. ಅಂತ ರಾಮಕೃಷ್ಣ ಪರಮಹಂಸರು ಧ್ಯಾನಕ್ಕೆ ಕೂತ್ಕೊಂಡಿದ್ರಲ್ಲ, ಈ ಕಿಡಿಗೇಡಿಗಳೆಲ್ಲರೂ ಅವ್ರ ಗಡ್ಡ ಜಗೋದು, ಅವ್ರ ಕೂದಲ ಜಗೋದು, ರಪ್ ಕಪಾಳ ಹೊಡಿಯೋದು, ಚಿವುಟುವುದು, ತಿವಿಯೋದು, ಇದನ್ನೆಲ್ಲ ಮಾಡ್ತಿದ್ರಿ ಮಂದಿ ಎಲ್ಲ. 4 ಮಂದಿ ಮುಟ್ಟಾಡ್ರು ಹತ್ತಿದ್ರಲ್ಲ. ಆ ಮುಟ್ಟಾಡ್ರಿಗೆ ಏನು ಗೊತ್ತ್ರಿ? ಇವರು ಮಹಾತ್ಮರು ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಕೂದಲ ಜಗ್ಗುವುದು, ಚಿವುಟುವುದು, ಬಡಿಯುವುದು, ತಿವಿಯುವುದು ಮಾಡ್ತಿದ್ರಲ್ಲ. ರಾಮಕೃಷ್ಣ ಪರಮಹಂಸ ಅವ್ರಿಗೆ ಏನೂ ಅನ್ನಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ನಾನು ನಿಮಗೊಂದು ಭಾಳ ಚಲೋ ಮಾತು ಹೇಳಬೇಕು. ನೀವೇನಾದರೂ ಮಹಾತ್ಮರಿಗೆ ನೋವನ್ನು ಉಂಟು ಮಾಡಿದಿರಿ ಅಂದರೆ ಆ ಮಹಾತ್ಮರಿಗೆ ನೋವಾಗ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಮಹಾತ್ಮರು ಯಾರನ್ನು ಆರಾಧನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ನೋವಾಗೇ ಆಗ್ತದೆ. ಧ್ಯಾನಕ್ಕೆ ಕೂತ್ಕೊಂಡಿದ್ರಲ್ಲ ಕಣ್ಣು ಮುಚ್ಚಿ, ಅಲ್ಲಿ ಕಾಳಿಕಾ ಮಾತೆ ಪ್ರತ್ಯಕ್ಷ ಆಗ್ಯಂದ್ಲಂತ. ಯಪ್ಪ ಎಷ್ಟು ತ್ರಾಸು ತಗೋತೀವೋ ರಾಮಕೃಷ್ಣ, ನಿನ್ನ ತ್ರಾಸು ನೋಡಿ ನನಗೆ ಭಾಳ ಸಂಕಟ ಆಗಕತ್ತೈತಪ್ಪ. ಮಗು ಆಟ ಆಡ್ತಿರ್ಬೇಕಾದ್ರೆ ಏನಾದರೂ ರಪ್ಪ ಅಂತ ಹೊತ್ಕೊಂಡು ಬಿತ್ತು ಅಂದ್ರೆ ತಾಯಿ ಕಳ್ಳು ಕಿವುಚಿದಂಗೆ ಆಗ್ತದೆ, ಹಿಂಡಿದಂಗೆ ಆಗ್ತದೆ. ನನ್ನ ಮಗ ಬಿದ್ದ ಅಂಥೇಳಿ ಅದು ತಾಯಿಯ ಕರುಳು. ಅದು ಎಷ್ಟರೇ ತ್ರಾಸು ಕೊಡಾಕತ್ತಾರೋ ನಿನಗೆ. ಇವರೆಲ್ಲರೂ ಚೂಡ್ತಾರ, ಬಡಿತಾರ, ರಕ್ತ ಬರುವಂಗೆ ನಿನ್ನ ಚೂಟಾಕತ್ತಾರ, ರಪ ಕಪಾಳ ಹೊಡ್ಯಾಕತ್ತಾರ, ಕೂದಲ ಜಗ್ತಾರ, ದಾಡಿ ಜಗ್ತಾರ, ಮೈ ಮೇಲೆ ಅಂಗಿ ಎಲ್ಲ ಹರಿಯಾಕತ್ತಾರ. ಎಷ್ಟು ತ್ರಾಸು ತಗೋತೀಯಪ್ಪ ನೀನು. ಕೈ ಮ್ಯಾಲೆ ಎತ್ತು, ನಿನ್ನ ನಾ ಮ್ಯಾಲೆ ಎತ್ಕೋತೀನಿ, ಇಡೀ ಹಡಗ ಉಲ್ಟಾ ಮಾಡಿಬಿಡ್ತೀನಿ, ಎಲ್ಲರೂ ಸತ್ಯನಾಶ ಆಗಿ ಹೋಗಿಬಿಡ್ತಾರಂತ ಕಾಳಿಕಾದೇವಿ ಒಳಗೆ ಹೇಳಿದ್ಲಂತ. ಕಣ್ಣು ಮುಚ್ಚಿದಾಗ ಹಿಂಗೆ ಒಳಗೆ ರಾಮಕೃಷ್ಣ ಪರಮಹಂಸರು ಕೈ ಮುಗಿದು ಹೇಳಿದ್ರಂತ, ಅವ್ವ ನನ್ನನ್ನೊಬ್ಬನ ಮೇಲಕ್ಕೆ ಎತ್ತುಕೊಂಡು ಇಡೀ ಹಡಗನ್ನು ಉಲ್ಟಾ ಮಾಡಿಬಿಟ್ಟು ಅಂದ್ರೆ ಅವ್ರ ಮನ್ಯಾನವ್ರೆಲ್ಲರೂ ಅಬಲರಾಗ್ತಾರ, ಅನಾಥರಾಗ್ತಾರ. ಉಲ್ಟಾ ಮಾಡುವುದ ಖರೆ ಆಗಿತ್ತು ಅಂದ್ರೆ ಹಡಗು ಉಲ್ಟಾ ಮಾಡಬೇಡವ, ಅವ್ರ ಬುದ್ಧಿಯನ್ನು ಉಲ್ಟಾ ಮಾಡಿಬಿಡು, ಅವರೆಲ್ಲರೂ ಸಜ್ಜನರು ಮನುಷ್ಯರು ಆಗ್ತಾರ ಅಂತ ಹೇಳಿದ್ರಂಥವ್ರು ಮಹಾತ್ಮರು. ಉಲ್ಟಾ ಮಾಡೋದೈತಲ್ಲ, ಹಡಗು ಉಲ್ಟಾ ಮಾಡಬೇಡ, ಅವ್ರ ಬುದ್ಧಿ ಉಲ್ಟಾ ಮಾಡಿಬಿಡು, ಅವರೆಲ್ಲರೂ ಒಳ್ಳೆ ಮನುಷ್ಯರಾಗ್ತಾರೆ. ಇದನ್ನು ಬುದ್ಧ ಹೇಳೋರು ನೋಡ್ರಿ, ಭಾಳ ಚೆನ್ನಾಗಿ ಹೇಳೋರು ಬುದ್ಧ. ಇದು ಪಾಪವನ್ನು ಕೊಲ್ಲಬೇಕಾ ಹೊರತಾಗಿ ಪಾಪಿಯನ್ನು ಕೊಲ್ಲಬಾರದು. ಪಾಪಿಯೊಳಗಿರುವಂತಹ ಪಾಪವನ್ನು ಕೊಲ್ಲಬೇಕಾ ಹೊರತಾಗಿ ನೀವು ಪಾಪಿಯನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಬಾರದು. ನಿಮ್ಮ ಶಿಷ್ಯರಲ್ಲಿರುವಂತಹ ಅಜ್ಞಾನವನ್ನು ಶಿಕ್ಷಿಸಬೇಕೇ ಹೊರತಾಗಿ ಶಿಷ್ಯರನ್ನು ಶಿಕ್ಷಿಸಬಾರದು. ಇದು ಮಹಾತ್ಮರ ಲಕ್ಷಣ. ಇದು ಶಿವಬಸವ ಮಹಾಸ್ವಾಮಿಗಳ ಹತ್ರ ಯಾರಾದರೂ ಹಿಂಗೆ ಬಂದರು ಅಂದ್ರೆ ಅವ್ರ ಕಷ್ಟ ಏನಾದರೂ ಹೇಳ್ಕೊಂಡ್ರು ಅಂದ್ರೆ ಹೃದಯ ತುಂಬಿ ಸ್ಪಂದಿಸ್ತಿದ್ರು. ಅಪ್ಪ ಅವರು ಬರ್ರಿ ತಮ್ಮ ಅಂತಿದ್ರು. ಜಾತಿ ನೋಡಲಿಲ್ಲ, ಮತ ನೋಡಲಿಲ್ಲ, ಪಂಥ ಪಂಗಡಗಳನ್ನು ನೋಡಲಿಲ್ಲ, ಸಣ್ಣವರು ದೊಡ್ಡವರು ಅನ್ನೋದು ನೋಡಲಿಲ್ಲ. ನೀ ನನಗೆ ನಮಸ್ಕಾರ ಮಾಡಿ ಅಂದ್ರೆ ನೀನು ನನ್ನ ಮಗನ ಅಂತ ತಿಳ್ಕೊಂಡು ಅವರನ್ನು ಕರಿತಿದ್ರು. ಅವರ ಮಸ್ತಕದ ಮೇಲೆ ಹಸ್ತವನ್ನು ಇಡ್ತಿದ್ರು. ನಿನ್ನ ಬದುಕು ಬಂಗಾರ ಆಗ್ತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಿದ್ರು. ಅದರ ಪರಿಣಾಮ ಏನಾಯಿತು ಅಂದರೆ ಇದೆಲ್ಲವೂ ಕೂಡ ಪರಮ ಪೂಜ್ಯರ ಶಿಷ್ಯ ಸಂಪತ್ತಿನ ಪರಿಣಾಮ. ಇದು ಮಹಾತ್ಮರ ಲಕ್ಷಣ. ಇದು ಮಹಾತ್ಮರು ಹಂಗೆ ಇರ್ತಾರೆ. ಅವರು ಹೃದಯದ ತುಂಬೆಲ್ಲ ಪ್ರೀತಿ, ಕರುಣೆ, ವಾತ್ಸಲ್ಯ. ಪ್ರೀತಿ, ಕರುಣೆ, ಕಂಪ್ಯಾಷನ್, ದಯೆ ಅದೆಲ್ಲವೂ ತುಂಬಿಕೊಂಡಿರ್ತದೆ. ಕಣ್ಣಲ್ಲಿ ಕಾರುಣ್ಯ ಇರ್ತದೆ. ಬಸವಣ್ಣವರಂದರು, ದಯವಿಲ್ಲದ ಧರ್ಮ ಅದೇವು ದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ನಂತಲ್ಲ ದೊಲ್ಲನಯ್ಯ.
ವಾಟ್ ಸಾರ್ಟ್ ಆಫ್ ರಿಲಿಜನ್ ಕ್ಯಾನ್ ಇಟ್ ಬಿ ವಿತೌಟ್ ಕಂಪ್ಯಾಷನ್? Compassion needs must be towards living things. Compassion is the root of all religious faiths. O Kodala Sangha does not care for what is not like this. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ದಯೆ ದಯೆ ಅನ್ನುವಂಥದ್ದು ಇರಬೇಕು. ನೀವು ಗಯಾಕ್ಕೆ ಹೋಗ್ತೀರಿ, ದಯಾನ ಇಲ್ಲ ಅಂದ್ರೆ ಏನು ಮಾಡೋದು ಹೇಳ್ರಿ? ಬೋಧ ಗಯಾದಾಗ ಬುದ್ಧ ಸಿಗ್ತಾನನ್ರಿ ನಿಮಗೆ? ಕಾಶಿಗೆ ಹೋಗ್ತೀರಿ, ನಿಮ್ಮ ಹೃದಯದೊಳಗೆ ಕಾರುಣ್ಯನ ಇಲ್ಲ ಅಂದ್ರೆ ಕಾಶಿಗೆ ಹೋದ್ರೆ ವಿಶ್ವನಾಥನ ದರ್ಶನ ಆಗ್ತದ ನಿಮಗೆ? ಆಗಂಗಿಲ್ಲ. ಇಲ್ಲ ಇಲ್ಲ, ಆಗುವುದಿಲ್ಲ. ನೀವು ನಿಮ್ಮ ಮನಸ್ಸಿನ ತುಂಬ ಕರುಣೆಯನ್ನು ತುಂಬಿಕೊಂಡಿರ್ರಿ, ಹೃದಯದ ತುಂಬೆಲ್ಲ ದಯೆಯನ್ನು ತುಂಬಿಕೊಂಡಿರ್ರಿ. ನೀವು ಎಲ್ಲಿ ಇರ್ತೀರಲ್ಲ ಅಲ್ಲಿಯೇ ದೇವರು ಬಂದು ಪ್ರತ್ಯಕ್ಷ ಆಗಲಿಲ್ಲ ಅಂದ್ರೆ ನನ್ನ ಬಂದು ನೀವು ಪ್ರಶ್ನೆ ಕೇಳ್ರಿ. ನಿಮ್ಮ ಹೃದಯದ ತುಂಬೆಲ್ಲ ಅದನ್ನು ತುಂಬ್ಕೊಂಡು ಕುಂತ್ಕೋಬೇಕಷ್ಟೇ ನೀವು. 12ನೇ ಶತಮಾನದಿಂದ ಹೊರಹೊಮ್ಮಿರುವಂತಹ ಈ ಧ್ಯೇಯ ವಾಕ್ಯ ಶರಣ ಸಂಸ್ಕೃತಿಯನ್ನು ಬಹುದೊಡ್ಡ ಮಟ್ಟಕ್ಕೆ ಕೊಂಡೊಯ್ತು. ಯಾವ ಮಾತು? ಸಕಲ ಜೀವಾತ್ಮರಿಗೂ ಲೇಸಾಗಲಿ. ಇದು ಮಹಾತ್ಮರ ಸ್ವಭಾವ. ಇದು ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ. ನಮ್ಮ ಶರಣರು 10 ಹೆಜ್ಜೆ ಮುಂದೆ ಹೋಗಿ ಸಕಲ ಜೀವಾತ್ಮರಿಗೂ ಲೇಸಾಗಲಿ. ಈ ಭೂಮಿಯ ಮೇಲೆ ಬದುಕುವಂತಹ ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ಒಳ್ಳೆಯದಾಗಲಿ, ಕಲ್ಯಾಣವಾಗಲಿ, ಲೇಸಾಗಲಿ ಅನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನು ಮೊಳಗಿಸಿದರು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅನ್ನುವಂತಹ ಒಂದು ಅದ್ಭುತವಾದ ಮಂಟಪ, ಚಿಂತಕರ ಚಾವಡಿ. ಅದು ಎಲ್ಲ ಶರಣೆಯರು ಬಂದು ಕುಳಿತುಕೊಳ್ತಾ ಇದ್ದರು. 260ಕ್ಕೂ ಅಧಿಕ ಜನ ಶರಣೆಯರನ್ನು ಒಳಗೊಂಡಿರುವಂತಹ ಅನುಭವ ಮಂಟಪ ಅಕ್ಷರಶಃ ಚಿಂತನ ವೇದಿಕೆಯಾಗಿತ್ತು. ಸಾಕ್ರೆಟಸ್ ಚಿಂತನೆ ಮಾಡ್ತಾ ಇದ್ದರು, ಅರಿಸ್ಟಾಟಲ್ ಚಿಂತನೆಯನ್ನು ಮಾಡ್ತಾ ಇದ್ದರು, ಪ್ಲೇಟೋ ಚಿಂತನೆಯನ್ನು ಮಾಡ್ತಾ ಇದ್ದರು. ಶಿಷ್ಯರೆಲ್ಲರೂ ಪ್ರಶ್ನೆಗಳನ್ನು ಕೇಳ್ತಿದ್ರು, ಗುರುಗಳು ಉತ್ತರವನ್ನು ಹೇಳ್ತಿದ್ರು. 12ನೇ ಶತಮಾನದಲ್ಲಿ 33 ಜನ ಶರಣೆಯರು ವಚನಗಳನ್ನು ಬರೆದಿದ್ದಾರೆ. ಇಲ್ಲೇನು ಕುಳಿತುಕೊಂಡಿರಲ್ಲ ತಾಯಂದಿರು, ನಿಮ್ಮ ಸಂಖ್ಯೆ ಆವಾಗ ಯಾರೂ ಮನೆ ಬಿಟ್ಟು ಹೊರಗೆ ಬರುವಂತಿರಲಿಲ್ಲ. ಮನೆ ಬಿಟ್ಟು ನೀವು ಹೊರಗೆ ಬಂದ್ರಿ ಅಂದರೆ ನಿಮಗೆ ಶಿಕ್ಷೆಯನ್ನು ನೀಡ್ತಾ ಇದ್ದರು. ಬಸವಣ್ಣ ಪ್ರಶ್ನೆ ಕೇಳಿದರು, ಯಾಕೆ ತಾಯಿ ಹೊರಗಡೆ ಬರಬಾರ್ದು? ಮಾತಾಡವ್ವ ಅಂತ ಹೇಳಿದರು. ಪರಿಣಾಮ ಏನಾಯಿತು ಅಂದರೆ ಕಸ ಹೊಡೆಯುವಂಥ ಸತ್ಯಕ್ಕ ವಚನಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದರು. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಅದನ್ನು ಕೈ ಮುಟ್ಟಿ ಎತ್ತಿದೆ ನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಅಂತ ಸತ್ಯಕ್ಕ ಆನೆ ಮಾಡ್ತಾಳೆ. ಕಸ ಹೊಡೆಯುವಂತಹ ಸಂದರ್ಭದಲ್ಲಿ ನನಗೇನಾದರೂ ಬಂಗಾರದ ನಾಣ್ಯಗಳು ಸಿಕ್ಕುವು ಅಂತಂದರೆ ಅದನ್ನು ನಾನು ಮುಟ್ಟೋದಿಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಮುಟ್ಟಿದೆನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಅಂತ ಸತ್ಯಕ್ಕ ಪ್ರಮಾಣ ಮಾಡ್ತಾಳೆ. ಕಸ ಹೊಡೆಯುವಂಥ ಸತ್ಯಕ್ಕ 12ನೇ ಶತಮಾನದಲ್ಲಿ ಕಸ ಹೊಡೆಯುವಂತಹ ಸತ್ಯಕ್ಕ ಬರೆದಿರುವಂತಹ ವಚನಗಳನ್ನು ಇಂದಿನ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಗೆ ಬಿಡಿಸೋದಕ್ಕೆ ಆಗಂಗಿಲ್ಲ. ಆ ಅನುಭವ ಎಷ್ಟು ಎತ್ತರಕ್ಕೇರಿರ್ಬೇಕು ಹೇಳ್ರಿ ನೋಡೋಣ. ಎಲ್ಲರೂ ಶರಣೆಯರೆಲ್ಲರೂ ಕುಳಿತುಕೊಳ್ತಾ ಇದ್ದರು. ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರಾಗಿರುವಂತಹ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ 6 ಸ್ಥಳಗಳನ್ನು ಏರಿ ಕುಳಿತುಕೊಳ್ತಾ ಇದ್ದರು. ಚನ್ನಬಸವಣ್ಣ ಒಂದು ಕಡೆಗೆ, ಸಿದ್ದರಾಮೇಶ್ವರರು ಒಂದು ಕಡೆಗೆ. ಬಸವಣ್ಣ ಹಣ್ಣಾಗಿ ಕೂತ್ಕೊಂಡಾರ, ಹಣೆಯ ಮೇಲೆ ತ್ರಿಪುಂಡ್ರ ಧಾರಣವ. ನೋಡ್ಬೇಕ್ರಿ ಆ ಅಡುಂಬೋಲ, ಅದ್ಭುತ ಚಿಂತನ ಗೋಷ್ಠಿ ಅದು. ಪ್ರಶ್ನೆಗಳನ್ನು ಕೇಳೋದು, ಉತ್ತರ ಹೇಳೋದು. ಗುರು ಶಿಷ್ಯರ ಸಂಬಂಧ ಒಂದು ರೀತಿಯೊಳಗೆ. ಬಸವಣ್ಣ ಹಣ್ಣಾಗಿ ಕೂತ್ಕೊಂಡಾರ, ಇಲ್ಲೆಲ್ಲ ಕೂತ್ಕೊಂಡಾರ ನೋಡ್ರಿ ನಮ್ಮ ಬಳಗೆಲ್ಲ. ನೀವು ಎಲ್ಲ ಕೂತ್ಕೊಂಡಿರಿ, ಚಿಂತನೆಯನ್ನು ಮಾಡುವುದು, ಶರಣರ ಕುರಿತಾಗಿ ಚಿಂತನೆಯನ್ನು ಮಾಡುವುದು. ಶರಣರು ಹೇಳಿದರು, ಸಕಲ ಜೀವಾತ್ಮರಿಗೂ ಲೇಸಾಗಲಿ, ಕೇವಲ ಮನುಷ್ಯರಿಗೆ ಲೇಸಾಗಲಿ ಅಲ್ಲ. ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಕೇವಲ ಮನುಷ್ಯನಿಗೆ ಮಾತ್ರ ಹಕ್ಕಿದೆಯೇ? ಇಲ್ಲ, ಎಲ್ಲರಿಗೂ ಹಕ್ಕಿದೆ.
ಸಣ್ಣ ಪಕ್ಷಿಗೂ ಹಕ್ಕಿದೆ, ಸಣ್ಣ ಇರುವೆಗೂ ಹಕ್ಕಿದೆ, ಸಕಲ ಜೀವ ಜಂತುಗಳಿಗೂ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಹಕ್ಕಿದೆ. ಅವರೆಲ್ಲರೂ ಆರಾಮಾಗಿರಬೇಕು ಅಂತ ಬಯಸೋರು ಶರಣರೆಲ್ಲ. ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತಹ ಶಿವಬಸವ ಮಹಾಸ್ವಾಮಿಗಳವರು, ಶಿವಲಿಂಗ ಮಹಾಸ್ವಾಮಿಗಳವರು ಹಿಂಗೆ ಬದುಕಿದ್ರಲ್ಲ, ಯಾರಿಗೂ ಕೆಟ್ಟ ಮಾಡಲಿಲ್ಲ, ಕೇಡು ಮಾಡಲಿಲ್ಲ, ಒಳ್ಳೆಯದು ಮಾಡಿದರು. ಮುಂಜಾನೆ 3 ಗಂಟೆಗೆ ಎದ್ದು ಪ್ರಾತಃ ಕಾಲದಲ್ಲಿ ಇಷ್ಟಲಿಂಗ ಆರಾಧನೆಯನ್ನು ಮಾಡ್ತಾ ಇದ್ದರು. ಜಪ ಮಾಡಿ 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 ಎಂಥ ಶಕ್ತಿ ಬಂದಿತ್ತು ಅಂದರೆ, ಯಾರ ಮಸ್ತಕದ ಮೇಲೆ ಹಸ್ತವನ್ನು ಇಡ್ತಾರಲ್ಲ ಅವರೆಲ್ಲರೂ ಪುಣ್ಯಾತ್ಮರಾದರು. ಯಾವ ದಿಕ್ಕನ್ನು ದಿಟ್ಟಿಸಿ ನೋಡ್ತಾರಲ್ಲ ಅದೆಲ್ಲವೂ ಸತ್ಪಥ ಆಯಿತು. ಯಾವ ನೀರನ್ನು ಮುಟ್ತಾರಲ್ಲ ಆ ನೀರೆಲ್ಲ ತೀರ್ಥವಾಯಿತು. ಇದು ಮಹಾತ್ಮರು. ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದರೆ ಅಂದರೆ ನಿಮಗೆ ಒಳ್ಳೆಯದಾಗ್ತದೆ. ಇಂಗ್ಲೀಷ್ನೊಳಗೆ ಒಂದು ಮಾತದ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಒಂದು ಮಾತದ. ಏನು ನಿಮ್ಮಿಂದ ಹೊರಗೆ ಹೋಗ್ತದೆ ಅಲ್ಲ, ಯಾವ ತರಂಗಗಳು ಹೊರಗೆ ಹೋಗ್ತಾವಲ್ಲ ಅದೇ ತರಂಗಗಳು ನಿಮ್ಮ ಹತ್ರನ ಬರ್ತಾವೆ. ನೀವು ಬರೀ ಕೇಳುವುದು ಹೇಳುವುದು ಅಷ್ಟೇ ಮಾಡಬಾರ್ದು. ನಮ್ಮ ಭಾರತ ದೇಶದೊಳಗೆ ಸಮಸ್ಯೆ ಏನಾಗಿದೆ ಅಂದರೆ ಬರೀ ಥೇರಿ ಕ್ಲಾಸ್ಗಳು ಭಾಳ ಅದಾವೆ. ಥೇರಿ ಪ್ರಾಕ್ಟಿಕಲ್ ಇಲ್ಲ. ಕೇಳ್ತೀರಿ, ಭಾಳ ಚಲೋ ಕೇಳ್ತೀರಿ, ಆದ್ರೆ ಪ್ರಾಕ್ಟಿಕಲ್ ಮಾಡೋಂಗಿಲ್ಲ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಯಾಕೆ ಹೇಳ್ತಾರಂದ್ರೆ, ನಿಮ್ಮಿಂದ ಏನಾದರೂ ಒಳ್ಳೆಯ ರೀತಿಯಾಗಿರುವಂಥ ಚಿಂತನೆಗಳು ಹೊರಗೆ ಹೊಂಟು ಅಂದರೆ ಒಳ್ಳೆಯದೇ ಬರ್ತೈತಲ್ಲ. ಇದನ್ನು ಮೊದಲು ಗುರುಗಳೆಲ್ಲ ಹೇಳ್ತಿದ್ರು, ಚಲೋ ಚಿಂತನೆ ಮಾಡ್ರಿ ಅಂಥೇಳಿ. ಈಗ ಶಾಲೆಗಳೊಳಗೆಲ್ಲ ಹಂಗಿಲ್ಲ ಪರಿಸ್ಥಿತಿ. ಶಿಕ್ಷಕರು ಏನಾದರೂ ಮಕ್ಕಳಿಗೆ ಬಹಳ ಒತ್ತಾಯ ಮಾಡಿ ಏನಾದರೂ ಒಂದು ಏಟ್ ಹಿಂಗೆ ಬಡದ್ರಂದ್ರೆ ಸಾಕ್ರಿ, TV9 ಅವ್ರು ಬಂದ ಬಿಡ್ತಾರೆ. ದಡಲ್ 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 ಪಡಲ್ 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 ಹುಡುಗರನ್ನು ಬಡದ್ರು ಹಿಂಗೆ ಬಡಿಬೇಕನ್ರಿ ಅಂತೇಳಿ ಬ್ರೇಕಿಂಗ್ ನ್ಯೂಸು, ಕ್ರ್ಯಾಕಿಂಗ್ ನ್ಯೂಸು ಬಂದ ಬಿಡ್ತಾರೆ. ಮತ್ತೊಂದು ಎಪಿಸೋಡ್ ಮಾಡಿ ಹೀಗೂ ಉಂಟೆ ಅದು ಬಂದ ಬಿಡ್ತದೆ. ಗುರು ಶಿಷ್ಯರ ಸಂಬಂಧ ಶಿಥಿಲ ಆಗ್ತಾ ಬಂತು. ಒಬ್ಬರು ಗುರುಗಳಿದ್ರು, ಪಾಠ ಮಾಡ್ತಿದ್ರು ಶಿಕ್ಷಕರು ಶಾಲೆಯೊಳಗೆ. ಅವರು ಒಂದು ಎಲ್ಲರಿಗೂ ಮಕ್ಕಳಿಗೆಲ್ಲ ಒಂದು ಜೀವನ ಮೌಲ್ಯವನ್ನು ಕಲಿಸ್ಬೇಕಂತೇಳಿ ಬರ್ದಾರ್ರಿ. ಅವ್ರ ಮ್ಯಾಲೊಂದು ಬೋರ್ಡ್ ಮೇಲೆ ಒಂದು ವಾಕ್ಯ ಬರ್ತಾರೆ, ಉಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು. ಏನು? ಕೈಯೊಳಗಿರುವಂತಹ ಉಗುರುಗಳನ್ನು ಕಚ್ಚಬಾರದು, ಬಾಯೊಳಗೆ ಹಾಕಿ ಕಚ್ಚಬಾರದ್ರಪ್ಪ, ಅಲ್ಲೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಇರ್ತದೆ, ಬಾಯಿಯೊಳಗಿಂದ ಮತ್ತೆ ಹೊಟ್ಟೆಗೆ ಹೋಗ್ತದೆ ಅಂಥೇಳಿ ಉಗುರುಗಳನ್ನು ಕಚ್ಚಬಾರ್ದು, ಕತ್ತರಿಸಬೇಕು ಅಂದರೆ ನೇಲ್ ಕಟ್ಟರಿಂದ ಕತ್ತರಿಸಬೇಕು ಅಂತ ಬರೆದಿದ್ದರು ಅವರು. ಏನೋ ಸ್ವಲ್ಪ ಸಮಸ್ಯೆ ಆಯ್ತು, ಹೊರಗೆ ಬಂದ್ರು ಅವ್ರು ಕ್ಲಾಸ್ ಬಿಟ್ಟು. ಅಟ್ರಾಗ ಒಬ್ಬ ಉಡಾಳ್ ಹುಡುಗ ಮುಂದೆ ಬಂದ ಆ ಅನ್ನೋದು ಅಳಕಿಸಿಬಿಟ್ಟಿದ್ದ. ಗುರುಗಳು ಹೊರಗಿನಿಂದ ಒಳಗೆ ಬಂದು ನೋಡ್ತಾರೆ, ಅದು ಏನಾಗಿತ್ತಂದ್ರೆ ಅಳಕಿಸಿಬಿಟ್ಟಿದ್ದಲ್ಲ, ಅದು ಉಗುರುಗಳನ್ನು ಕಚ್ಚಬಾರದು ಕತ್ತರಿಸಬೇಕು ಅಂತ ಏನಿತ್ತಲ್ಲ, ಅಳಕಿಸಿದಕ್ಕೆ ಅದೇನಾಗಿತ್ತು ಅಂದರೆ ಗುರುಗಳನ್ನು ಕಚ್ಚಬಾರದು ಕತ್ತರಿಸಬೇಕು. ಇದು ಗುರು ಶಿಷ್ಯರ ಸಂಬಂಧ ಹೆಂಗೆ ಹಾಕೋತ ಹೊಂಟು ಬಿಟ್ಟೈತಿ ಅಂದರೆ ಶಿಥಿಲ ಆಗ್ತಾ ಇದೆ. ಬರೀ ಕೈ ಎತ್ತಿರಂದ್ರೆ ಸಾಕ್ರಿ, ಚಾಲೋನ ನೋಡ್ರಿ ಅಲ್ಲಿ ದನಿಗೆ ಪೋಷಕರು ಗಲಾಟೆ ಮಾಡ್ತಾರೆ. ಅಲ್ಲಮ ಪ್ರಭುದೇವರು ಪ್ರಶ್ನೆ ಕೇಳ್ತಾರೆ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. 12ನೇ ಶತಮಾನದಲ್ಲಿ ಹೇಳ್ಯಾರ ನೋಡ್ರಿ. ಶಿಷ್ಯರಿಗೇ ಗುರುಗಳು ನಮಸ್ಕಾರ ಮಾಡಿ ಕಲಿಸುವಂಥ ಪದ್ಧತಿ ಬಂದದ. ಆ ಮಾತು ಬೇರೆ. ಇಲ್ಲಿ ಶಿವಬಸವ ಮಹಾಸ್ವಾಮಿಗಳವ್ರಿಗೆ ಯಾಕೆ ಅಂಥದ್ದೊಂದು ಶಕ್ತಿ ಬಂತು? ಆ ಪುಣ್ಯದ ಪುತ್ಥಳಿಯನ್ನು ಸೂಕ್ಷ್ಮವಾಗಿ ನೋಡ್ರಿ ನೀವು. ಆ ಕಣ್ಣಿನೊಳಗೆ ಕಾರುಣ್ಯ ತುಂಬಿಕೊಂಡದ. 2 ಕೈಗಳನ್ನು ಮೇಲೆತ್ತಿ ಶಿವಲಿಂಗ ಮಹಾಸ್ವಾಮಿಗಳವರು ಶಿಷ್ಯ ಸಂಕುಲವನ್ನು ಆಶೀರ್ವಾದ ಮಾಡಿದ್ರೆ ಹಾವೇರಿಯ ಭಕ್ತರೆಲ್ಲರೂ ಪುಳಕಿತರಾಗಿಬಿಟ್ರು. ಯಾಕಂದ್ರೆ ಅವರು ಕೇವಲ ಕೈ ಮಾಡಿರಲಿಲ್ಲ, ಅವರ ಹಸ್ತಗಳ ಮೂಲಕ ಆಧ್ಯಾತ್ಮದ ತರಂಗಗಳೇ ಭಕ್ತರನ್ನು ಉದ್ಧಾರ ಮಾಡಿದ್ವು ಅನ್ನುವಂಥದ್ದನ್ನು ನಾವೆಲ್ಲರೂ ಅವ್ರ ಚರಿತ್ರೆಯೊಳಗೆ ಕೇಳ್ತೀವಲ್ಲ. ಯಾಕೆ ಅಂಥದ್ದೊಂದು ಶಕ್ತಿ ಅವರಿಗೆ ಬಂತು ಅಂದರೆ ಅವರು ತಪಸ್ಸನ್ನು ಮಾಡಿದರು, ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದರು. ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್ ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ವೆನ್ ದೇರ್ ಈಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ದೇರ್ ಈಸ್ ಹಾರ್ಮನಿ ಇನ್ ದ ಹೋಮ್. ವೆನ್ ದೇರ್ ಈಸ್ ಹಾರ್ಮನಿ ಇನ್ ದ ಹೋಮ್ ದೇರ್ ಈಸ್ ಆರ್ಡರ್ ಇನ್ ದ ನೇಷನ್. ವೆನ್ ದೇರ್ ಈಸ್ ಆರ್ಡರ್ ಇನ್ ದ ನೇಷನ್ ದೇರ್ ಈಸ್ ಪೀಸ್ ಇನ್ ದ ವರ್ಲ್ಡ್. APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟ್ ಒಳಗೆ ಎದ್ದು ನಿಂತು ಈ ಮಾತುಗಳನ್ನು ಹೇಳಿದಾಗ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅವರ ಮಾತುಗಳನ್ನು ಸ್ವಾಗತ ಮಾಡಿಕೊಂಡ್ರು. ನೀವಲ್ರಿ, ಯುರೋಪಿಯನ್ ಪಾರ್ಲಿಮೆಂಟ್. ನೀವು ಕಥೆಯೊಳಗೆ ಇನ್ವಾಲ್ವ್ ಆಗಿರಿ. ಅವ್ರು ಯಾರೋ ಶಾಸ್ತ್ರಿಗಳು ಪ್ರವಚನ ಹೇಳಾಕತ್ತಿದ್ರು, ಪುರಾಣಿಕರು.
ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಳ್ಳುವಂಥ ಚರಿತ್ರೆ ಹೇಳಕತ್ತಿದ್ರು. ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತೈತೆ ಒಬ್ಬೊಬ್ರು ಕತೆ ಕೇಳೋದು, ಪ್ರವಚನ ಕೇಳೋದು ಅಂದ್ರೆ ನೀವು ಅಷ್ಟು ಸರಳ ತಿಳ್ಕೊಬೇಡ್ರಿ, ಅದು ಇನ್ವಾಲ್ವ್ಮೆಂಟ್ ಇರಬೇಕದು. ಅವ್ರು ಹೇಳಕತ್ತಿದ್ರು ಲಕ್ಷ್ಮಣ ರೇಖೆ ಇತ್ತು, ಅದನ್ನು ದಾಟಿ ಬಂದು ನನಗೆ ನೀಡು ಅಂತ ತಿಳ್ಕೊಂಡು ರಾವಣಂದ. ಆಕೆ ದಾಟಿ ಬಂದಿದ್ದ ತಡ ಆಕೆನ ಹೊತ್ಕೊಂಡು ಹೋಗಿಬಿಟ್ಟು ಅಂತ ತಿಳ್ಕೊಂಡು ವೀರಾವೇಶದಿಂದ ಪುರಾಣಿಕರು ಹೇಳಕತ್ತಿದ್ರು. ಮುಂದೊಬ್ಬ ಇವತ್ತಿ ಪಟ ಬಡ್ಕೊಂಡು ಕೂತಾವಂದ, ಆಕೆನೇ ಹೊತ್ಕೊಂಡು ಹೋಗುತ್ತಾನ, ನೀ ಏನು ಮಾಡಕತ್ತಿದ್ದಿ, ನಿಲ್ಲಿಸ್ಬೇಕಾಗಿತ್ತು. ಹಿಂಗೂ ಒಬ್ಬೊಬ್ರು ಕೇಳ್ತಿರ್ತಾರೆ ಪ್ರವಚನ. ಯುರೋಪಿಯನ್ ಪಾರ್ಲಿಮೆಂಟಿನೊಳಗೆ ಈ ಮಾತುಗಳನ್ನು ಹೇಳಿದಾಗ ಎಲ್ಲರೂ ಸ್ಟೇಟ್ಸ್ಮನ್ಗಳಂತ ನಾವೇನು ಕರಿತೀವಲ್ಲ, ರಾಜಕಾರಣಿಗಳು ಅಂತ ಏನು ಕರಿತೀವಲ್ಲ, ಅವರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವ್ರ ಮಾತುಗಳನ್ನು ಸ್ವಾಗತ ಮಾಡ್ಕೊಳ್ತಾರೆ. ಇದರ ಅರ್ಥ ಏನು? ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ರೈಚಿಯಸ್ನೆಸ್ ಅಂದರೆ ಏನು? ನಿಮ್ಮ ಒಳಗೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಸನ್ನಡತೆ, ಅದು ರೈಚಿಯಸ್ನೆಸ್. ರೈಚಿಯಸ್ನೆಸ್ ಅನ್ನುವಂಥದ್ದು ನಿಮ್ಮಲ್ಲಿ ಬಂತು ಅಂದರೆ ಎಲ್ಲರಿಗೂ ಒಳ್ಳೆಯದ ಬಯಸ್ತೀರಿ ನೀವು. ಅದು ಮಹಾತ್ಮರ ಲಕ್ಷಣ. ಅದು ಶಿವಬಸವ ಮಹಾಸ್ವಾಮಿಗಳವರು ಯಾರಿಗೂ ಕೇಡನ್ನು ಬಯಸಲಿಲ್ಲ, ಒಳ್ಳೆಯದನ್ನೇ ಬಯಸಿದರು. 12ನೇ ಶತಮಾನದೊಳಗಿರುವಂತಹ ಬಸವಣ್ಣ ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ, ಮನಸ್ಸಿನೊಳಗೆ ವಿಚಾರವನ್ನೂ ಮಾಡಲಿಲ್ಲ. ಅವರು ಒಂದೇ ಥರ ಇದ್ದರು. ಅವರು ಯಾರಿಗೆ ಮಹಾತ್ಮರಂತೀರಿ ನೀವು? ಮನಸ್ಸು ಒಂದೇ ಇರಬೇಕು, ಮಾತಾಡೋದು ಒಂದೇ ಇರಬೇಕು, ಮಾಡುವಂತಹ ಕಾರ್ಯನೂ ಕೂಡ ಒಂದೇ ಇರಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ನೇಕಂ ಮಹಾತ್ಮನ. ಇದು ಮಹಾತ್ಮರ ಲಕ್ಷಣ. ಇದು ಮನಸ್ಸು ಒಂದೇ, ಮಾತನಾಡುವುದು ಮಾಡುವಂತಹ ಕಾರ್ಯನೂ ಒಂದೇ. ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ನೇಕಂ ಮಹಾತ್ಮನ. ಇನ್ನು ದುರಾತ್ಮರು ಯಾರು? ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮನ್ನನ್ಯತ್ ದುರಾತ್ಮನ. ಮನಸ್ಸು ಒಂದು ಬೇರೆ, ಮಾತಾಡೋದು ಅದೊಂದು ಬೇರೆ, ಮಾಡುವಂಥ ಕಾರ್ಯ ಅದೊಂದು ಬೇರೆ. ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ. ಇವರು ದುರಾತ್ಮರು. ಮನಸ್ಸು ಹಂಗಿತ್ತು, ಹಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರಲ್ಲ ಹಂಗೆ ನಡ್ಕೊಂಡ್ರು. ಅದಕ್ಕೆ ಶಿವಬಸವ ಮಹಾಸ್ವಾಮಿಗಳವರು ಪ್ರಾತಸ್ಮರಣೀಯರಾದರು, ಮಹಾತ್ಮರಾದರು, ಪುಣ್ಯಾತ್ಮರಾದರು. ನಾವು ಮನಸ್ಸಿನಲ್ಲಿ ಬೇರೆ ವಿಚಾರ ಮಾಡ್ತೀವಿ, ಮಾತನಾಡುವುದು ಬೇರೆ, ಮಾಡುವಂತಹ ಕಾರ್ಯಗಳು ಬೇರೆ. ನಮ್ಮ ಶರಣರು ಹೇಳ್ತಾರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ಅದನ್ನೊಂದು ದಿನ ಹೇಳ್ತೇನೆ ನಾನು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದೆಡೆ ಹಿಡಿದಿರ್ದ ಲಿಂಗ ಘಟಸರ್ಪ. ಶರಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ವಚನಗಳನ್ನೆಲ್ಲ, ತುಂಬ ಚೆನ್ನಾಗಿರುವಂಥ ವಚನಗಳು. ನುಡಿಯೊಳಗೆ ಮಾತಾಡುವಾಗ ಭಾಳ ಶಾನ್ಯಾತನದಿಂದ ಮಾತಾಡ್ತೀಯಪ್ಪ, ನಡ್ಕೊಳ್ಳೋದ್ರಾಗ ನೀ ಹಂಗೆ ನಡ್ಕೊಳ್ಳಿಲ್ಲ ಅಂದ್ರೆ ನೀ ಅಂಗೈಯೊಳಗೆ ಇರಿದಿರುವಂತಹ ಇಷ್ಟಲಿಂಗ ಏನೈತಲ್ಲ ಘಟಸರ್ಪ. ಹಿಡಿದಿರ್ದ ಲಿಂಗ ಘಟಸರ್ಪ. ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಮಹಾತ್ಮರು ಮನಸ್ಸಿನೊಳಗೆ ಹೆಂಗೆ ವಿಚಾರ ಇಟ್ಕೊಂಡಿರ್ತಾರಲ್ಲ ಹಂಗೆ ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರಲ್ಲ ಹಂಗೆ ನಡ್ಕೊಳ್ತಾರೆ. ಯಾರಿಗೂ ಕೆಟ್ಟ ಬಯಸಂಗಿಲ್ಲ ರೀ ಮಹಾತ್ಮರು. ಶಿವಬಸವ ಅಜ್ಜ ಯಾರಿಗೂ ಕೆಟ್ಟ ಬಯಸಲಿಲ್ಲ. ಶಿವಲಿಂಗ ಅಜ್ಜಾರು ಯಾರಿಗೂ ಕೆಟ್ಟ ಬಯಸಲಿಲ್ಲ, ಒಳ್ಳೆಯದನ್ನೇ ಬಯಸಿದರು. ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅಂತ ಹೃದಯ ತುಂಬಿ ಹಾಡಿದರು. ಹೀಗಾಗಿ ಅವರ ಅದ್ಭುತವಾದ ಒಂದು ವ್ಯಕ್ತಿತ್ವ ನೋಡ್ರಿ ನೀವು. ಅಲ್ಲೊಂದು ಬ್ಯೂಟಿ ಇನ್ ದ ಕ್ಯಾರೆಕ್ಟರ್, ಬ್ಯೂಟಿ. ಆ ಪರ್ಸ್ನಾಲಿಟಿ ನೋಡ್ರಿ, ಚೆರಿಷ್ಮ್ಯಾಟಿಕ್ ಪರ್ಸ್ನಾಲಿಟಿ ಅಂತಾರೆ, ಬ್ಯೂಟಿ. ಒಬ್ಬೊಬ್ಬರನ್ನ ನೋಡಿದಾಗ ಆಧ್ಯಾತ್ಮಿಕ ಸೌಂದರ್ಯ ಪುಟಿತಿರ್ತದೆ. ಕಣ್ಣುಗಳಲ್ಲಿ ಕಾಂತಿ, ಮುಖದ ಮೇಲೆ ಮಂದಹಾಸ, ಎಲ್ಲರೂ ತನ್ನವರು ಎನ್ನುವ ಭಾವ ಅದು ತುಂಬಿ ತುಳುಕ್ತಿರ್ತದೆ. ನೀವು ಮಹಾತ್ಮರಿಗೆ ಕೆಟ್ಟ ಬಯಸಿದ್ರಿ, ಅವ್ರು ನಿಮ್ಗೆ ಒಳ್ಳೇದ ಬಯಸ್ತಾರೋ. ನೀವು ಮಹಾತ್ಮರಿಗೆ ಏನಾದರೂ ಕೆಟ್ಟ ಬಯಸಿದ್ರಿ ಅಂದರೆ, ಒಂದಿಷ್ಟು ಮಂದಿ ಮಹಾತ್ಮರೇನು 100ಕ್ಕೆ 99 ಮಹಾತ್ಮರು ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಬಸವಣ್ಣನವರ ಮನೆಗೆ ಒಬ್ಬ ಕಳ್ಳ ಬಂದ, ಕಳ್ಳತನ ಮಾಡುವುದಕ್ಕಾಗಿ ಕಳ್ಳ ಬಂದ. ಅವರ ಹೆಂಡತಿಯ ಕೊರಳಿಗೆ ಕೈ ಹಾಕಿ ಬಂಗಾರದ ಆಭರಣಗಳನ್ನು ಕಿತ್ತುಕೊಳ್ಳುವಂಥ ಸಂದರ್ಭದಲ್ಲಿ ಕಳ್ಳ ಕಳ್ಳ ಅಂತ ಅವರು ಕೂಗಿದಾಗ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಿನ್ಯಾರು ಅಲ್ಲ ಅಂತ ತಿಳ್ಕೊಂಡು ಬಸವಣ್ಣ ಹೇಳ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿರ್ಬೇಕು ಅವರ ಭಾವ. ಅವ ಕೂಡಲ ಸಂಗಮ ದೇವ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ನಾ ಎಲ್ಲಿ ನೋಡ್ರು ನಂಗೆ ನೀವಾಗ ಕಾಣ್ತೀರಿ. ಮಹಾತ್ಮರಿಗೆಲ್ಲರೂ ನಿಮ್ಗೆ ನೀವೆಲ್ಲ ಹೆಂಗೆ ಕಾಣ್ತೀರಿ ಮಹಾತ್ಮರಿಗೆ ಅಂದರೆ ದೈವ ಸ್ವರೂಪ ನೀವು. ಸದಾಶಿವ ಮಹಾಸ್ವಾಮಿಗಳವರಿಗೆ ನೀವು ಬಂದು ನಮಸ್ಕಾರ ಮಾಡಿದ್ರಿ ಅಂದರೆ ಅವರು ನಿಮ್ಗೆ ಹೊಳ್ಳಿ ನಮಸ್ಕಾರ ಮಾಡ್ತಾರೆ.
ಗುರುಗಳ ಲಕ್ಷಣ ಅದು. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ.